ಅದೇ ನನಗೂ ಆಶ್ಚರ್ಯ ಆಗ್ತಾ ಇರೋದು. ಅಲ್ಲ, ನಾನು ನೀವು ಅಮೃತ ಅರ್ಜುನ್ ಬಿಟ್ರೆ ಮನೇಲಿ ಇನ್ಯಾರೂ ಇಲ್ಲ. ನಾನು ಅಮೃತ ಇಲ್ಲೇ ಇದ್ದೀವಿ. ಅರ್ಜುನ್ ರೂಮಿಂದ ಆಚೆ ಬಂದೇ ಇಲ್ಲ. ಮತ್ತೆ ಇನ್ಯಾರು ಅದನ್ನು ತಳ್ಳೋಕ್ ಸಾಧ್ಯ? ಮೇಲ್ ಹೋಗಿ ನೋಡೋಣ ಬಾ. ಅರ್ಜುನ್ ಅವ್ರು ಯಾಕೆ ಮಾವನ ಮೇಲೆ ಹೂವಿನ ಕುಂಡ ಬೀಳ್ಸಿದ್ರು? ಮಾವನ್ನ ಹತ್ಯೆ ಮಾಡೋ ವಿಚಾರ ಏನಾದರೂ ಅವ್ರ ಮನಸ್ಸಲ್ಲಿದ್ಯಾ? ಇಷ್ಟಕ್ಕೂ ಅರ್ಜುನ್ ಅವ್ರು ಯಾಕೆ ಮಾವನ ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ತಾರೆ? ಕೊಲ್ಲೋಂಥ ದ್ವೇಷ ಆದರೂ ಏನಿದೆ? ರೀ, ಇಲ್ಲಿ ಯಾರು ಇಲ್ವಲ್ರಿ? ಫ್ಲವರ್ ವಾಸ್ ಹೇಗೆ ಬಿತ್ತು? ಎಷ್ಟು ದೂರದಲ್ಲಿದ್ದ ವಾಸು ನನ್ನ ಮೇಲೆ ಬೀಳೋದು ಅಂತಂದ್ರೆ ಏನು? ಏನೋ ಇದೆ, ಏನೋ ನಡೀತಾ ಇದೆ. ಏನು ಅಂತ ಕಂಡುಹಿಡಿಬೇಕು. ಹೇಮಾ, ನಡಿ. ಇದ್ರ ಬಗ್ಗೆ ಅಷ್ಟೊಂದು ಆಳವಾಗಿ ತಲೆ ಕೆಡಿಸ್ಕೊಳ್ಳೋದೇನು ಬೇಡ. ಅಮೃತ ಅವರೇ, ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಇದ್ದೀರಾ? ಅರ್ಜುನ್ ಅವರೇ, ನಿಮ್ ನನ್ನ ಮಾತು ಕೇಳಲ್ಲ? ಕೇಳ್ರಿ. ಸ್ವಲ್ಪ ಸಮಯದ ಹಿಂದೆ ನೀವೇನ್ ಮಾಡಿದ್ರಿ ಅನ್ನೋದು ನೆನ್ಪಿದ್ಯಾ? ನಾನೇನು ಮಾಡಿದೆ? ನೆನ್ಪಿಸ್ಕೊಳ್ಳಿ. ನೀವೇನ್ ಮಾಡಿದ್ರಿ ಅನ್ನೋದು ನಿಮಗೆ ನೆನ್ಪಿಲ್ವಾ? ಇಲ್ಲ. ಯಾಕೆ ಕೇಳ್ತಾ ಇದ್ದೀರಾ? ಇನ್ನೊಂದು ವಿಷಯ ಗೊತ್ತಾ ನಿಮಗೆ? ನಾನು ಈ ರೂಮನ್ನು ಬಿಟ್ಟು ಎಲ್ಲೂ ಹೊರಗೆ ಹೋಗಿಲ್ಲ. ಹೌದಾ? ಇದೇನ್ರಿ ಹೀಗೆ ಕೇಳ್ತಾ ಇದ್ದೀರಾ? ನಾನು ಯಾವತ್ತಾದ್ರೂ ನಿಮಗೆ ಸುಳ್ಳು ಹೇಳಿದ್ದೀನಿ? ಇಲ್ಲ. ಮತ್ತೆ ನಾನೇನೋ ಮಾಡಬಾರ್ದು ಮಾಡಿರೋ ಥರ ಹೇಳ್ತಾ ಇದ್ದೀರಲ್ಲ. ಸರಿ, ಅಟ್ಲೀಸ್ಟ್ ಏನು ಮಾಡಿದ್ದೀನಿ ಅಂತನಾದರೂ ಹೇಳಿ. ಏನಿಲ್ಲ, ಹೋಗ್ಲಿ ಬಿಡಿ. ಹಾ, ಈಗ ನೆನಪು ಬಂತು. ಏನು ನೆನಪಾಯ್ತಾ? ಏನ್ ಹೇಳಿ? ಕೆಂಪಗಿರೋ ನಿಮಗೆ ಕೆನ್ನೆ ನೋಡ್ತಾ ಇದ್ರೆ ಏನ್ ಹೇಳಿ? ಆಗಲೇ ತಪ್ಪಿಸ್ಕೊಂಡು ಹೋದ್ರಿ ಅಲ್ಲ, ಈಗ ಬಡ್ಡಿ ಸಮೇತ ವಸೂಲಿ ಮಾಡ್ತೀನಿ.
ತ್ರಿವೇಣಿ ಅಮ್ಮ, ಏನು ಇದ್ದಕ್ಕಿದ್ದ ಹಾಗೆ ನಮ್ಮ ಆಶ್ರಮ ನೆನಪಾಗಿದೆ ನಿಮಗೆ? ಸಂಕಟ ಬಂದಾಗ ವೆಂಕಟರಮಣ ಅಂತಾರೆ. ಅಂದರೆ ನೀವೀಗ ಸಂಕಟದಲ್ಲಿದ್ದೀರಾ? ಹೌದು ಶಾಸ್ತ್ರಿಗಳೇ. ಏನದು? ತಾವು ತಮ್ಮ ಆಶ್ರಮದಲ್ಲೇ ಕೂತ್ಕೊಂಡು ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅಂತ ತಿಳ್ಕೊಳ್ಳೋ ಶಕ್ತಿ ಇರೋರು. ಅಂಥದ್ರಲ್ಲಿ ನನ್ನ ಮನೆಯಲ್ಲಿ ನನ್ನ ಮನಸ್ಸಲ್ಲಿ ಏನು ನಡೀತಾ ಇದೆ ಅಂತ ತಮಗೆ ಗೊತ್ತಿಲ್ವಾ ಶಾಸ್ತ್ರಿಗಳೇ? ನಾನಾಗೆ ನಾನು ತಿಳ್ಕೊಳ್ಳೋದು ಬೇರೆ, ನೀವಾಗೆ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳೋದು ಬೇರೆ. ನಿಮಗೆ ಹಸಿವಾಗಿದ್ದರೆ ಅದನ್ನು ನೀವೇ ಬಾಯ್ಬಿಟ್ಟು ಹೇಳಬೇಕು. ಆಗಲೇ ಅದರ ಆಳದ ಅರಿವಾಗೋದು ನಮಗೆ. ಅದನ್ನು ಹೇಗೆ ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ಅಧೀರರಾಗಬೇಡಿ ತಾಯಿ. ಆತಂಕ ಪಟ್ಕೊಂಡ್ರೆ ಯಾವ ಸಮಸ್ಯೆಗೂ ಪರಿಹಾರ ಸಿಗೋದಿಲ್ಲ, ಯಾವ ಕಷ್ಟಗಳನ್ನು ಎದುರಿಸಿ ನಿಲ್ಲೋಕ್ಕಾಗೋದಿಲ್ಲ. ಧೈರ್ಯವಾಗಿರಿ. ಅದೇನು ಅಂತ ಹೇಳಿ. ನಮ್ಮ ಅರ್ಜುನ್ಗೆ ಅವ್ರ ತಂದೆನ ಅವನೇ ಕೊಲ್ಲ ಹಾಗೆ ಆಗಾಗ ಕನ್ಸು ಬೀಳ್ತಾ ಇದೆಯಂತೆ ಶಾಸ್ತ್ರಿಗಳೇ. ಅಲ್ಲ ಶಾಸ್ತ್ರಿಗಳೇ, ಇಂಥ ಆಘಾತದ ವಿಷಯ ಹೇಳಿದ್ರೆ ತಾವು ನಗ್ತಾ ಇದ್ದೀರಲ್ಲ. ಪ್ರತಿಯೊಂದಕ್ಕೂ ಒಂದೊಂದು ನಿಶ್ಚಿತವಾದ ಕಾರಣ ಇರುತ್ತೆ ತ್ರಿವೇಣಿ ಅಮ್ಮ. ಹಾಗೆ ನಿಮ್ಮ ಮೊಮ್ಮಗನ ಕನಸಿಗೂ ಒಂದು ನಿಖರವಾದ ಕಾರಣ ಇದೆ. ಕಾರಣನಾ? ಏನದು ಶಾಸ್ತ್ರಿಗಳೇ? ಸಗರಿ ಮಗರಿ ಸರಿ ಸಗರಿ ಮಗರಿ ಸಗರಿ ಮಗರಿ ಬಾ 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 ಧನಿ ಸನಿ ದ ಬಾ ಮ ಧನಿ ಧನಿ ಸಗರಿ ಮಗರಿ ಸರಿ ಸಗರಿ ಮಗರಿ ಸಗರಿ ಮಗರಿ ಸರಿ ಬಾ 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 ಧನಿ ಧನಿ ದ ಬಾ ಮ ಧನಿ. ಏನು ಮಾಡ್ತಾ ಇದ್ದೀರಾ ಅರ್ಚನ್ ಅವರೇ? ನಿಮ್ಮ ಕಣ್ಣನ್ನೇ ನೋಡ್ತಾ ಇದ್ದೀನಿ. ನನ್ನ ಕಣ್ಣಲ್ಲಿ ಏನು ಕಾಣಿಸ್ತಾ ಇದೆ? ನನ್ನ ಬಿಂಬ. ಯಾಕೆ ನಿಮ್ಮ ಬಿಂಬ ಕನ್ನಡಿಯಲ್ಲಿ ಕಾಣಿಸೋದಿಲ್ವಾ? ಕನ್ನಡಿಯಲ್ಲಿ ನನ್ನನ್ನು ನೋಡ್ಕೊಳ್ಳೋದಕ್ಕೂ ನಿಮ್ಮ ಕಣ್ಣಲ್ಲಿ ನನ್ನನ್ನು ನೋಡ್ಕೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಇದೆ. ನೀವೇನು ಮಾಡ್ತಾ ಇದ್ದೀರಾ? ನಿಮ್ಮ ಹೃದಯದ ಬಡಿತನ ಕೇಳಿಸ್ಕೊತಾ ಇದ್ದೀನಿ. ಏನಂತ ಇದೆ ನನ್ನ ಹೃದಯ? ಲಬ್ಡಬ್ ಅಂತ ಹೊಡ್ಕೊಳ್ಳೋ ಬದಲು ಅಮೃತ ಅಮೃತ ಅಂತ ಹೊಡ್ಕೋತಾ ಇದೆ. ಬರೀ ನನ್ನ ಹೃದಯ ಮಾತ್ರ ಅಲ್ಲ, ನನ್ನ ರಕ್ತದ ಕಣ ಕಣದಲ್ಲೂ ನಿಮ್ಮ ಹೆಸರೇ ಇದೆ. ಕೇಳ್ತೀರಾ? ಕೇಳಿಸ್ಕೊಂಡ್ರಾ? ಕೇಳಿಸ್ಕೊಂಡೆ. ನಿಮ್ಮ ರಕ್ತದಲ್ಲೂ ನನ್ನ ಹೆಸರು ತುಂಬಿಕೊಂಡಿದೆ. ನಿಮ್ಮಂಥವ್ರನ್ನ ಸಂಗಾತಿಯಾಗಿ ಪಡೆಯೋದಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ. ರೀ, ಏನ್ರಿ ಇದು? ಸುಟ್ಟೋಗಿರೋ ಪುಸ್ತಕದ ಹಾಳೆಗಳನ್ನ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಓದ್ತಾ ಇದ್ದೀರಾ? ಇದು ತರಾಸು ಅವರ ಕಾದಂಬರಿ. ತುಂಬ ಕುತೂಹಲಕಾರಿಯಾಗಿತ್ತು, ಹಾಗಾಗಿ ಓದ್ತಾ ಇದ್ದೆ. ಕಾಫಿಯಲ್ಲಿ ಇಟ್ಟೋಗು, ಆಮೇಲೆ ಕುಡಿತೀನಿ ನಾನು. ಅಲ್ಲ, ಅಷ್ಟು ಒಳ್ಳೆ ಕಾದಂಬರಿ ಆಗಿದ್ರೆ ಒಂದು ಹೊಸ ಕಾಪಿ ತರಿಸ್ಕೊಳ್ಳಿ. ಇದು 1970ನೇ ಇಸ್ವಿನಲ್ಲಿ ಪಬ್ಲಿಷ್ ಆಗಿರೋದು. ಈಗೆಲ್ಲ ಕಾಪಿ ಸಿಗೋದಿಲ್ಲ, ಅದಕ್ಕೆ. ಸರಿ, ಆ ಕಾದಂಬರಿ ಹೆಸರೇನು? ದುರ್ಗಾಸ್ತಮನನಾ? ರಕ್ತರಾತ್ರಿನಾ?
ಇಲ್ಲ ನಾಗರ ಹಾವ. ಸುಮ್ಮನೆ ತಲೆ ಬಿಡೋ ಇಲ್ದಿರೋ ಪ್ರಶ್ನೆಗಳಲ್ಲಿ ಕೇಳಿ ನನಗೆ ತೊಂದರೆ ಕೊಡಬೇಡ. ಇನ್ನು ಕಾಫಿನೂ ಬೇಡ, ಏನು ಬೇಡ, ಹೋಗು. ಕಾಫಿ ಕಾಫಿ ಅಂತ ಅರ್ಧ ಗಂಟೆಗೆ ಒಂದ್ಸಲ ಕಾಫಿ ಕೇಳ್ತಾ ಇದ್ದವರು ಇವತ್ತು ಕಾಫಿನೇ ಬೇಡ ಅಂತ ಇದ್ದಾರಲ್ಲ. ಇವ್ರು ಯಾಕೋ ಈ ನಡುವೆ ವಿಚಿತ್ರವಾಗಿ ವರ್ತಿಸ್ತಾ ಇದ್ದಾರೆ. ಶಾಸ್ತ್ರಿಗಳೇ, ಕಾರಣ ಏನು ಅಂತ ತಾವು ಹೇಳಲೇ ಇಲ್ವಲ್ಲ? ಲೆಕ್ಕ ತಾಯಿ. ಲೆಕ್ಕನಾ? ಹೌದಮ್ಮ, ಯಾವ ಲೆಕ್ಕ? ನಿಮ್ಮ ಮಗನ ಲೆಕ್ಕ. ಆ ವಿಧಾತನೇ ಆಗಲಿ, ಆ ವಿಶ್ವಾತ್ಮನೇ ಆಗಲಿ, ಯಾರ ಲೆಕ್ಕನೂ ಬಾಕಿ ಇಡೋದಿಲ್ಲ. ಚುಕ್ತ ಮಾಡೇ ಮಾಡ್ತಾನೆ. ಶಾಸ್ತ್ರಿಗಳೇ, ತಾವೇನು ಹೇಳ್ತಾ ಇದ್ರು ನನಗೊಂದು ಅರ್ಥ ಆಗ್ತಿಲ್ಲ. ಹೌದು ತಾಯಿ, ಬಿತ್ತಿದ್ದೇ ಬೆಳೆಯೋದು. ನಾವಿವತ್ತು ಹೂವನ್ನು ಬಿತ್ತಿದ್ರೆ ಹೂವಿನ ಮೇಲೆ ನಡಿತೀವಿ, ಮುಳ್ಳನ್ನು ಬಿತ್ತಿದ್ರೆ ಮುಳ್ಳಿನ ಮೇಲೆ ನಡಿಬೇಕಾಗತ್ತೆ. ನಾವೇನು ಕೊಡ್ತೀವೋ ಅದೇ ನಮಗೆ ಮರಳಿ ವಾಪಸ್ ಬರೋದು. ಕೊಟ್ಟಿದ್ದೇ ಪಡೆಯೋದು. ಹತ್ಯೆಗೆ ಹತ್ಯೆ. ಶಾಸ್ತ್ರಿಗಳೇ, ಎಲ್ಲಾನು ಬಲ್ಲವ್ರಿ ನೀವು. ನಿಮಗೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ದಯವಿಟ್ಟು ನನ್ನ ಮಗನ ಉಳಿಸ್ಕೊಡಿ ಶಾಸ್ತ್ರಿಗಳೇ. ತ್ರಿವೇಣಿ ಅಮ್ಮ, ನೀವು ನನ್ನ ಬಗ್ಗೆ ಹೇಳಿದ್ದೆಲ್ಲವೂ ಸತ್ಯ. ನಾನು ಸಾತ್ವಿಕ, ಸರ್ವಸಂಗ ಪರಿತ್ಯಾಗಿ. ಆದರೆ ಆ ಸರ್ವೇಶ್ವರ ನಾನಲ್ಲ. ವಿಧಿ ಬರಹವನ್ನು ತಿದ್ದುವ ವಿಧಾತನೂ ನಾನಲ್ಲ. ನಮ್ಮ ಆಶ್ರಮಕ್ಕೆ ಬರುವ ಸಮಯದಲ್ಲಿ ಯಾವ ಕ್ಷಣದಲ್ಲಿ ನಿಮ್ಮ ಮಗ ಆ ನಾಗ ಹತ್ಯೆ ಮಾಡಿದನೋ ಆ ಕ್ಷಣದಲ್ಲೇ ಅರ್ಜುನಿಂದ ಅವನ ಹತ್ಯೆ ಅಂತ ಆ ಸರ್ವೇಶ್ವರ ಬರ್ತಾ ಇತ್ತು. ಅದನ್ನ ಯಾರ ಕೈಯಿಂದನೂ ತಿದ್ದಕ್ಕೆ ಸಾಧ್ಯ ಇಲ್ಲ. ಸಾಯಿ ಸಾಯಿ. ಪೂಲಲ್ಲಿ ಯಾರಾದ್ರೂ ಬಿದ್ರ
ಸ್ವಿಮ್ಮಿಂಗ್ ಮಾಡಿ ಮುಗಿಸಿರ್ಬೇಕು. ವಾಟರ್ ಪ್ಯೂರಿಫೈ ಆನ್ ಮಾಡಬೇಡ, ಇಲ್ಲಾಂದರೆ ಯಾರು ಅನ್ಸ್ಕೊಳ್ಳೋರು. ಎಷ್ಟೊತ್ತು ನಿಮ್ಮನ್ನೇ ಕೇಳ್ತಾ ಇರೋದು ರೀ. ಹೇಳ್ತಾ ಇದಾರಲ್ಲ, ಏನಾಯ್ತು?